ಬಿಜಿಎಸ್ ಇಂಟರ್ನ್ಯಾಷನಲ್ ಅಕಾಡೆಮಿ ಸ್ಕೂಲ್ ವಾರ್ಷಿಕೋತ್ಸವ ಆಚರಿಸಲಾಯಿತು. ಬೆಂಗಳೂರು ನಗರದ ಕುಂಬಳಗೋಡಿನ ಈ ಬಿಜಿಎಸ್ ಕ್ಯಾಂಪಸ್ನ ಆಡಿಟೋರಿಯಂನಲ್ಲಿ ಸಂಭ್ರಮದಿಂದ ಕಾರ್ಯಕ್ರಮ ನಡೆಯಿತು. ಮಕ್ಕಳ ನೃತ್ಯ ಪ್ರದರ್ಶನ ಆಗಿರಬಹುದು, ಭರತನಾಟ್ಯ ಕಾರ್ಯಕ್ರಮಕ್ಕೆ ವಿಶೇಷ ಆಕರ್ಷಣೆಯಾಗಿತ್ತು. ಬಿಜಿಎಸ್ಗೂ ಎಸ್ಜಿಪಿ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಭಾಗವಹಿಸಿದ್ರು. ಸಂಸ್ಥೆಯ ಶಿಕ್ಷಕ ವರ್ಗವು ಮಕ್ಕಳ ವಿಶೇಷ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವುದಕ್ಕಂತ ಹೇಳಿ ಶಿಕ್ಷಣ ಸಂಸ್ಥೆಯು ಮಕ್ಕಳ ಪ್ರತಿಭೆ ಕಡೆಗೆ ವಿಶೇಷ ಗಮನವನ್ನು ಹರಿಸ್ತಾ ಇದೆ. ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಟಿ ಅಮೂಲ್ಯ ಜಗದೀಶ್ ಸೇರಿ ಪೋಷಕರು ಹಾಜರಾಗಿದ್ರು. On a foundation, spiritual guidance has transformed BGS IAS into a sanctuary. Over what is easy. 5. Compassion over competition. In the race to be number one, the model student often loses their sense of empathy. Swamiji's vision replaces the survival of the fittest mindset with the success of the kindest. He believes that true education should soften the heart as much as it sharpens the intellect. A student should graduate with the realization that their life success is measured by the number of lives they have touched, not just the accolades they have gathered. Pujya Swamiji's vision is a call to return to the heart of education. It is a journey from the head to ನನಗೆ ಭಾಳ ಖುಷಿಯಾಗಿದೆ ಇವತ್ತಿಂದು ಆ್ಯನ್ಯುವಲ್ ಡೇ ನೋಡಿ. ಯಾಕೆಂದರೆ ಒಂದು ಮಕ್ಕಳೆಲ್ಲ ಯೂಶ್ವಲಿ ಪರ್ಫಾರ್ಮ್ ಮಾಡಬೇಕು ಅಂತ ಬರ್ತಾರೆ. ಇಲ್ಲಿ ಪರ್ಫಾರ್ಮೆನ್ಸ್ ಜೊತೆ ಅವ್ರಿಗೆ ಕಲೀಲಿಕ್ಕೆ ಎಷ್ಟು ಸಿಕ್ಕಿದೆ, ಕಲಿಯೋದ್ರ ಜೊತೆಗೆ ನಮಗೆ ನೋಡಲಿಕ್ಕೂ ಸಿಕ್ತು. ಹೇಗೆ ಒಬ್ರಿಗೊಬ್ರು ಮಕ್ಕಳು ಮ್ಯೂಚುವಲಾಗಿ ಹೆಲ್ಪ್ ಮಾಡ್ತಾಯಿದ್ರು. ದೇ ವರ್ ಸಪೋರ್ಟಿಂಗ್ ಈಚ್ ಅದರ್, ದೇ ವರ್ ಟೇಕಿಂಗ್ ಕೇರ್ ಆಫ್ ಈಚ್ ಅದರ್. ಬರೀ ಅವ್ರ ರೋಲಲ್ಲ, ಅವ್ರಿಗೆ ಬೇಕಾದಾಗ ದೇ ವರ್ ವಾಕಿಂಗ್ ಟು ದ ಮೈಕ್ ವೆನ್ ದೇರ್ ಮೈಕ್ ವಾಸ್ ನಾಟ್ ಪರ್ಫಾರ್ಮಿಂಗ್. ದೇ ವರ್ ಶೇರಿಂಗ್ ದ mike with each other, and every sentence they were saying was a pearl of wisdom. But this really is a celebration, and Swamiji and the entire team of BGS IAS, hats off to your hard work. And ಇವತ್ತು ನಮ್ಮ BGS ಇಂಟರ್ನ್ಯಾಷನಲ್ IAS ಅಂತ ಏನು ಕರಿತೀವಿ, ಇಂಟರ್ನ್ಯಾಷನಲ್ ಸಿಲೆಬಸ್ ಸ್ಕೂಲ್, ಅದು IB ಸ್ಕೂಲು, ಕೇಂಬ್ರಿಡ್ಜ್ ಸ್ಕೂಲು ಎರಡೂ ಸೇರಿ ನಮ್ಮ ಪ್ರಿನ್ಸಿಪಾಲ್ರು ಏನು ಅವರ ಮುಂದಾಳತ್ವದಲ್ಲಿ ಈ ಸಂಸ್ಥೆ ನಡೀತಾ ಇದೆ. ಇವತ್ತು ಮಕ್ಕಳಲ್ಲಿ ಅನೇಕ ಪ್ರತಿಭೆಗಳನ್ನ ನೋಡಿದು. ನಮ್ಮ ಇಂಟರ್ನ್ಯಾಷನಲ್ ಸಿಲೆಬಸ್ ಏನಿದೆ, ಇವತ್ತು ಈ ಕ್ಯಾಂಪಸ್ಸು 100 ಎಕರ್ಸ್ ಇದೆ. ಈ 100 ಎಕರ್ಸಲ್ಲಿ ಇವತ್ತು 12 ಕಂಟ್ರಿ, 12 ದೇಶದ ಮಕ್ಕಳಿದ್ದಾರೆ. ಇವತ್ತು ನಮ್ಮ ಮಕ್ಕಳ ಪ್ರತಿಭೆಗಳನ್ನ ಬೇರೆ ಥರ ನೋಡ್ತಾ ಇರ್ತೀವಿ, ಎಲ್ಲ ಡ್ಯಾನ್ಸು ಅದು ಇದು. ಇವತ್ತು ನಮ್ಮ ಪ್ರಿನ್ಸಿಪಾಲು ಒಂದು ಕಾನ್ಸೆಪ್ಟ್ ಇಟ್ಟು ಒಬ್ಬ ಹುಡುಗ ಇವತ್ತು ಡ್ರಾಮಾ ಅನ್ನೋದು ನಮ್ಮ ದೇಶದಲ್ಲಿ ತುಂಬ ಕಮ್ಮಿ ಆಗ್ತಿದೆ. ಆ ಡ್ರಾಮದಿಂದ ಹೇಗೆ ಒಬ್ಬ ಎಜುಕೇಟೆಡ್ ಆಗ್ಬೋದು, ಅಥವಾ ಅವನು ನಾಳೆ ಅವರು ಭಾಳ ದೊಡ್ಡ ಡ್ಯಾನ್ಸರ್ ಆಗ್ಬೋದು, ಅಥವಾ ಅವನೊಬ್ಬ ಆ್ಯಕ್ಟ್ರ್ ಆಗ್ಬೋದು, ಅಥವಾ ಹೀರೋಯಿನ್ ಆಗ್ಬೋದು. ಎಲ್ಲ ಥರದ ಪ್ರತಿಭೆಗಳನ್ನ ಸೃಷ್ಟಿ ಮಾಡಬೇಕು ಅಂತ ನಮ್ಮ BGS ಸಂಸ್ಥೆ ಏನಿದೆ, ಇವತ್ತು 50 ಭಾಗ ಎಜುಕೇಷನ್ ಇದ್ದರೆ 50 ಭಾಗ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಅವ್ರಿಗೆ ಮಾರಲ್ ಸಪೋರ್ಟ್ ಮಾಡಬೇಕು, ಅವ್ರಿಗೆ ಮಾರಲ್ ಎಜುಕೇಷನ್ ಕೊಡಬೇಕು. ನಮ್ಮ ದೇಶದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ ಎಲ್ಲ ಅವ್ರದ್ದೇ ಆದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಒಬ್ಬ ಪೋಷಕರು ಇಲ್ಲಿ ಏನು ಮಕ್ಕಳನ್ನ ತಂದು ಬಿಡ್ತಾರೆ, ಅವರು ತೃಪ್ತಿಯಾಗಿರ್ಬೋದು, ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗುತ್ತೆ, ಇಲ್ಲಿ ಅವ್ರ ಕಲ್ಚರ್ ಸಿಗುತ್ತೆ ಅಂತ. ಎಲ್ಲ ಕಡೆಯಲ್ಲೂ ಎಜುಕೇಷನ್ ಕೊಡ್ಬೋದು, ಆದರೆ ಎಲ್ಲರೂ ಕಲ್ಚರ್ ಕೊಡೋಕ್ಕಾಗಲ್ಲ. ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ. ಈಗ ದೇಶ ಏನಿದೆ, ದೇಶ ಸೇವೆ ಆಲ್ಸೋ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಮ್ಮ ಈ BGS ಸಂಸ್ಥೆ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಏನು ಪ್ರತಿಷ್ಠಾಪನೆ ಮಾಡಿ ಅಥವಾ ಇದನ್ನು ಕೊಟ್ಟು ಹೋಗಿದ್ದಾರೆ ನಮ್ಮ ಕೈಗೆ, ಅದನ್ನು ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಇಲ್ಲಿ ಬಂದಿರತಕ್ಕಂಥ ಸಾವಿರಾರು ಜನ ಪೇರೆಂಟ್ಸ್ ನೋಡಿದಾಗ ಇದು ಔಟ್ಸ್ಕಟ್ಟು ಬೆಂಗಳೂರಿಗೆ, ಆದರೆ ಅವ್ರ ಮಕ್ಕಳನ್ನ ತಂದುಬಿಟ್ಟು ಇಲ್ಲಿ ಸೇಫ್ಟಿಯಾಗಿ ಏನು ಸಂಸ್ಥೆ ಬೆಳೆಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಬೆಳೆಸ್ತಾ ಇದ್ದೀವಿ. ಇವತ್ತು ಬಂದಂಥ ಎಲ್ಲ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ನಮ್ಮ ಪ್ರಿನ್ಸಿಪಾಲ್ರು, ಅಡ್ಮಿನ್ ಡೀನ್ ಲೀನಾ ಎಲ್ಲರೂ ಸೇರಿ ಈ ಕಾರ್ಯಕ್ರಮ, ನಮ್ಮ ಟೀಚರ್ಸು ತುಂಬ ಆ ಚಿಕ್ಕ ಮಕ್ಕಳಿಗೆ ಕೈಲಿ ಅಷ್ಟು ಪ್ರತಿಭೆ ತರಿಸೋದು ಅಷ್ಟು ಸುಲಭ ಅಲ್ಲ. ಇವತ್ತು ನಮ್ಮ ಮೇಡಮ್ ಒಬ್ಬರು ಪೋಷಕರು ಹೇಳ್ತಾ ಇದ್ದರು, ಎಷ್ಟು ಅವರು ಅಬ್ಸರ್ವ್ ಮಾಡಿದ್ದಾರೆ, ನಾನೇನು ಅಬ್ಸರ್ವ್ ಮಾಡಿದ್ನೋ ಅವರು ಅದೇ ಅಬ್ಸರ್ವ್ ಮಾಡಿದ್ದಾರೆ. ಒಬ್ಬ ಕೈ ಮೈಕ್ ಬರಲಿಲ್ಲ ಅಂದರೆ ಇನ್ನೊಬ್ಬ ಹೋಗಿ ಮೈಕ್ ಕೊಡ್ತಿದ್ದ.
ಅದನ್ನು ಕಲಿಸೋದು ಅಷ್ಟು ಸುಲಭ ಅಲ್ಲ. ಯಾವತ್ತು ದಾನ ಧರ್ಮ ಕೈಯಿಂದ ಮಾಡಬೇಕು, ಬಲಗೈಲಿ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ದೃಷ್ಟಿ ನಾವು ಹೇಳ್ತೀವಿ. ಅದೇ ಇವತ್ತು ನಮ್ಮ ಮಕ್ಕಳನ್ನ ಪ್ರತಿಭೆಗಳನ್ನ ನೋಡಿ ನಮ್ಮ ಸಂಸ್ಥೆ ಇನ್ನೂ ಯಶಸ್ಸು ಗಳಿಸಬೇಕು, BGS ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳಿ ಏನು ನಮ್ಮ ಪ್ರಾಂಶುಪಾಲರು ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಸಹ ನನ್ನ ಪರವಾಗಿ ನಮ್ಮ ಸಂಸ್ಥೆ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಮ್ಮ ಶಾಲೆಂಬೆ ಪ್ರಾರಂಭ ಮಾಡಿದ್ದೇ ಅದಕ್ಕೋಸ್ಕರ. ಇವತ್ತು ನಮ್ಮ ಹತ್ರಕ್ಕೆ ತುಂಬ ಜನ ಸ್ವಾಮೀಜಿ ಹತ್ರ ಸ್ವಾಮೀಜಿ ಬಿಷಪ್ ಕಾರ್ಟನ್ನು ಕೊಡಿ ಅಥವಾ ಹೆಸರು ಹೇಳೋಕ್ಕಾಗಲ್ಲ. ನಾವು ತುಂಬ ಕ್ರಿಶ್ಚಿಯನ್ಸ್ ಇನ್ಸ್ಟಿಟ್ಯೂಷನಲ್ಲಿ ಒಂದು ಸೀಟ್ ಕೊಡಿಸೋಕ್ಕೆ ಸ್ವಾಮೀಜಿ ಹತ್ರ ಪರ್ ಡೇ ಒಂದು 50 ಜನನಾರು ಇರ್ತಾಯಿದ್ರು ಒಂದು ಲೆಟ್ರ್. ಬಹುಶಃ ಅದು ಒಳ್ಳೆ ಕ್ವಶನ್. ಈ ಪೇರೆಂಟ್ ಹತ್ರ ಕೂಡ ಕೇಳಿದ್ದೀರಾ, ಒಳ್ಳೆ ಅಭಿಪ್ರಾಯ ಹೇಳಿದ್ದಾರೆ ಅವರು. ಒಂದು ಆ್ಯನ್ಯುವಲ್ ಡೇ ಒಂದು ಸ್ಕೂಲ್ ಇದ್ದಂತಂದಾಗ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಮಗುವಿನಲ್ಲಿರೋ ಟ್ಯಾಲೆಂಟನ್ನು ಹೊರಗೆ ತರಲಿಕ್ಕೆ ನೋಡ್ತೀವಿ. ಯೂಶ್ವಲಿ ಒಂದು ಶೋ ಅಲ್ಲ ಅದು. ಅದೀಗ ಒಂದೂವರೆ ತಿಂಗಳು 2 ತಿಂಗಳಿಂದ ನಾವೇನು ಮಕ್ಕಳನ್ನು ಬೇರೆ ಬೇರೆ ಥರದಲ್ಲಿ ನಾವು ಪ್ರಿಪೇರ್ ಮಾಡಿದ್ದೀವಿ. ಉದಾಹರಣೆಗೆ ಅವನ ಆ್ಯಕ್ಟಿಂಗ್ ಸ್ಕಿಲ್ ಇರ್ಬೋದು, ಅವನ ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಅವನ ಮೂಮೆಂಟಲ್ಲಿ ಥಿಂಕ್ ಮಾಡೋ ಒಂದು ಕೆಪಾಸಿಟಿ ಇರ್ಬೋದು. ಸೊ ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನಮ್ಮ ಉದ್ದೇಶನೇ ಒಂದು ಮಗುವನ್ನು ಬರೀ ಒಂದು ಅಕಾಡೆಮಿಕಲ್ಲಿ ನಾವು ಇಂಪ್ರೂವ್ ಮಾಡೋದಲ್ಲ, ಅವನ್ನ ಬೇರೆ ಬೇರೆ ಈಗ ಒಂದು ಅವನ ಸಾಮಾಜಿಕ ಇದೇನಿರುತ್ತೆ ಅಥವಾ ಅವನ ಮಾರಲ್ ಸ್ಕಿಲ್ ಏನಿದೆ ಅಥವಾ ಸೋಷಿಯಲ್ ಸ್ಕಿಲ್ ಏನಿದೆ ಇದನ್ನೆಲ್ಲ ಬೆಳೆಸುವಂಥದ್ದಕ್ಕೆ ನಾವು ಕರಿಕ್ಯುಲಮ್ ಅಂತ ಹೇಳ್ತೀವಿ. ಅದಕ್ಕೆ ಅದನ್ನು IB ಕರಿಕ್ಯುಲಮ್ ಅಥವಾ ಕೇಂಬ್ರಿಡ್ಜ್ ಕರಿಕ್ಯುಲಮ್ ಅಂತ ಹೇಳ್ತೀವಿ. ಹಾಗಾಗಿ ಅದು ಸಿಲೆಬಸ್ಗಿಂತ ಡಿಫರೆಂಟ್ ಆಗಿರುತ್ತೆ. ಹಾಗಾಗಿ ಒಂದು ಕರಿಕ್ಯುಲಮ್ ಅಂತಂದಾಗ ಈಗ ಒಂದು ಆ್ಯನ್ಯುವಲ್ ಡೇ ಅಂತ ಹೇಳುವಂಥದ್ದು ಅವನ ಹತ್ರ ಎಷ್ಟು ಸ್ಕಿಲ್ ಇದೆ, ಯಾವ ಥರ ಅದನ್ನು ಅವನು ಶೋಕೇಸ್ ಮಾಡ್ತಾನೆ ಅಂತ ಹೇಳುವಂಥ ಮೇಲೆ ನಾವು ಆ್ಯನ್ಯುವಲ್ ಡೇನ ಮಾಡ್ತಾಯಿದ್ದೀವಿ. ಹಾಗಾಗಿ ತುಂಬ ಖುಷಿಯಾಗಿದೆ. ಇವತ್ತು ಎಲ್ಲ ಪೇರೆಂಟ್ಸ್ಗಳು ಕೂಡ ಸ್ವಾಮೀಜಿ ಕೂಡ ತುಂಬ ಇಷ್ಟಪಟ್ಟಿದ್ದಾರೆ. ಯಾಕಂದರೆ ಈಗ ನಮ್ಮಲ್ಲೊಂದು ಡಿಫ್ರೆನ್ಸ್ ಏನಪ್ಪ ಅಂದರೆ ಒಂದು 12 ದೇಶದ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಈ 12 ದೇಶದ ಮಕ್ಕಳು 12 ಕಲ್ಚರಿಂದ ಬರ್ತಾ ಇದ್ದಾರೆ. ಯಾವುದೇ ದೇಶದಿಂದ ಬಂದರೂ ಕೂಡ ಎಥಿಕ್ಸು, ಮೊರಾಲಿಟಿ, ಇಂಟಿಗ್ರಿಟಿ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿರುತ್ತೆ, ಎಲ್ಲ ಕಡೆ ಬೇಕಾದ್ದೇ ಅದು. ಏನೋ ಒಂದು ಡಿಫರೆನ್ಸ್ ಇರ್ಬೋದು ಅವರ ಅಪ್ರೋಚಲ್ಲಿ ನಮ್ಮ ಅಪ್ರೋಚಲ್ಲಿ. ಬಟ್ ನಮ್ಮ BGS ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ 12 ದೇಶದ ಮಕ್ಕಳಿಗೆ ನಮ್ಮ ದೇಶದ ಸಂಸ್ಕೃತಿ